ಒಂದಾನೊಂದು ಕಾಲದಲ್ಲಿ ಅಂಗ್ರೇಜರು ನಮ್ಮ ಭಾರತದ ಮೇಲೆ ಆಳ್ವಿಕೆಯನ್ನ ನಡೆಸ್ತಾ ಇದ್ದ ಕಾಲ. ಯಾರಾದ್ರೂ ಅವರ ವಿರುದ್ಧವಾಗಿ ಮಾತಾಡಿದ್ರೆ ಅವರನ್ನ ವಾಸನೆ ತುಂಬಿರುವಂತಹ ಜೈಲ್ಗೆ ಹಾಕ್ಬಿಡ್ತಿದ್ರು. ಇನ್ನು ಎಲ್ಲಿ ತನಕ ನಾವು ಈ ಅಂಗ್ರೇಜರ ಗುಲಾಮ್ಗಿರಿಲಿ ಇರಬೇಕು? ಇಲ್ಲಿ ನಾನು 14 ವರ್ಷದಿಂದ ಇದ್ದೀನಿ. ಇನ್ನು ಸ್ವಲ್ಪ ದಿವಸದಲ್ಲಿ ನಾವು ಇಲ್ಲಿಂದ ಬಿಡುಗಡೆ ಆಗ್ತೀವಿ. ಆದ್ರೆ ನಾವು ಹೊರಗೋಗಿ ಮಾಡೋದಾದ್ರೂ ಏನು? ನಾನು ಮೊದಲು ಹೋಗಿ ನನ್ನ ಪರಿವಾರನ ನೋಡ್ತೀನಿ. ನನ್ನ ಮಗಳು ತುಂಬಾನೇ ದೊಡ್ಡವಳಾಗಿರ್ಬೇಕೀಗ. 14 ವರ್ಷಗಳಿಂದ ನಾ ಅವ್ರನ್ನ ನೋಡೇ ಇಲ್ಲ. ಕಮಲ್ ಮತ್ತೆ ಕರಿಯಾ ಆಂಗ್ಲರು ಸುಳ್ಳು ಆಪಾದನೆ ಮೇರೆಗೆ ಜೈಲ್ಗೆ ಹಾಕಿ ಜೈಲಲ್ಲಿ ಇದ್ರು. ಪೂರ್ತಿ 14 ವರ್ಷ ಜೈಲಲ್ಲಿ ಕಳೆದ ನಂತರ ಕಡೆಗೆ ಅವರ ಬಿಡುಗಡೆಯ ದಿನ ಬಂದೇ ಬಿಡ್ತು. ಇಬ್ರು ಬಹಳಾನೇ ಸಂತೋಷವಾಗಿದ್ರು. ಅನ್ಕೊಂತೀನಿ ನೀವು ಇಲ್ಲಿಂದ ಬುದ್ಧಿ ಕಲ್ತಿದ್ದೀರಾ ಅಂತ. ಮತ್ತೆ ನೀನು ತಲೆಯಲ್ಲಿ ಇಟ್ಕೊಂಡು ನಾವ್ ಇನ್ಮೇಲೆ ಇಲ್ಲಿ ಸಿಗ್ಬಾರ್ದು ಅಂತ. ಕಮಲ್ ಮತ್ತೆ ಕರಿಯಾ ಜೈಲಿಂದ ಬಿಡುಗಡೆಯಾಗಿ ಇದ್ದಕ್ಕಿದ್ದ ಹಾಗೆ ಅವ್ರ ಮನೆಗೆ ಹೋಗ್ಬಿಡ್ತಾರೆ. ಇಬ್ರು ಒಂದೇ ಹಳ್ಳಿಯ ವಾಸಿಗಳಾಗಿದ್ರು. ಕಮಲ್ ಅವನ ಪರಿವಾರ ಮತ್ತೆ ಮಗಳು ವಿದ್ಯಾನ ಭೇಟಿಯಾಗಕ್ಕೆ ಬಹಳ ಸಂತೋಷ ಪಡ್ತಿದ್ದ. ಮತ್ತೆ ಅವನು ಮನೆಗೆ ಹೋಗಿದ್ ಕೂಡ್ಲೆ ಅಲ್ಲಿ ಹೋಗಿ ನೋಡ್ತಾನೆ, ಅಲ್ಲಿ ಒಂದು ಮುರಿದಿರುವಂತ ಮನೆ ಇತ್ತು. ಸುಷ್ಮಾ, ಪಾಯಲ್, ಎಲ್ಲಿದ್ದೀರಾ ನೀವಿಬ್ರು? ನೋಡು, ನಾನ್ ಬಂದಿದ್ದೀನಿ. ಸ್ವಲ್ಪ ಹೊತ್ತು ಕೂಗಿದ ನಂತರ ಕೂಡ ಅಲ್ಲಿಗೆ ಯಾರು ಕೂಡ ಬರೋದಿಲ್ಲ. ಮತ್ತೆ ಹಳ್ಳಿಯಲ್ಲಿ ವಯಸ್ಸಾಗಿರೋರು ಒಬ್ರು ಕಮಲ್ಗೆ ಹೇಳಿದ್ರು, ಯಾರಪ್ಪ ನೀನು? ಯಾರಿಗ್ ಕೂಗ್ತಾ ಇದೀಯಾ? ಅರೆ ಗುಮ್ಮಕ್ಕಳಪ್ಪ, ನೀವಂತೂ ವಯಸ್ಸಾಗಿ ಹೋಗ್ಬಿಟ್ಟಿದ್ದೀರಾ. ನಾನು ಜ್ಞಾಪಕ ಇದ್ದೀನ ಕಮಲ್, ಇವತ್ತಿನ್ನು ಜೈಲಿಂದ ಹೊರಗಡೆ ಬಂದಿದ್ದೀನಿ. ಅರೆ ಬಾ ಬಾ ಮಗನೇ ಕಮಲ್, ನೀನ್ ಹೇಗಿದ್ಯಾ ಇವಾಗ? ಅದನ್ನೆಲ್ಲ ಬಿಡಿ, ನಂಗೊಂದು ಮಾತು ಹೇಳಿ, ನನ್ನ ಹೆಂಡತಿ ಮತ್ತೆ ನನ್ನ ಮಗಳು ಎಲ್ಲಿದ್ದಾರೆ ಅಂತ. ನಾನು ಅವ್ರನ್ನ ನೋಡ್ಬೇಕು ಅಂತ ತುಂಬಾ ಒದ್ದಾಡ್ತಾ ಇದ್ದೀನಿ. ಏನ್ ಹೇಳಿ ಮಗನೇ, ನೀನ್ ಜೈಲಿಗೆ ಹೋದ್ಮೇಲೆ ನಿನ್ ಮನೆ ಪರಿಸ್ಥಿತಿ ಸರಿಯಾಗಿರ್ಲಿಲ್ಲ. ಪಾಪ ಸುಷ್ಮಾ ಮನೆಗೆ ಹೋಗಿ ಅವ್ರ ಮನೆ ಕಸ ಮುಸ್ರೆ ತೊಳಿತಾ ಇದ್ಲು. ಮತ್ತೆ ನಿನ್ ಮಗಳು ಓದ್ಬೇಕು ಅಂತ ಆಸೆ ಪಡ್ತಾ ಇದ್ಲು. ದೇವ್ರು ನನ್ನ ಮನೆನ ತುಂಬಾನೇ ಹಾಳು ಮಾಡ್ಬಿಟ್ಟ. ನಾನು ಏನ್ ಮಾಡ್ಲಿ, ಅದರಿಂದ ನನ್ನ ಪರಿವಾರ ಚೆನ್ನಾಗಿರ್ಬೇಕು ಅಂತ. ಆದ್ರೆ ಇವರಿಬ್ರು ಎಲ್ಲಿದ್ದಾರೆ? ನಿನ್ ತಮ್ಮ ಹೆಂಡತಿ ಮಗಳು ಹತ್ರದಲ್ಲಿರೋ ಕಾಡ್ ಹತ್ರ ಇದ್ದಾರೆ. ಇವಾಗ ನಿನ್ ಹೆಂಡತಿ ಸುಷ್ಮಾ ಅಲ್ಲಿ ಕಟ್ಟಿಗೆನ ಕಡ್ದು ಬಿಟ್ಟು ಮನೆ ನಡೆಸ್ತಾ ಇದ್ದಾಳೆ. ನಡಿ, ಹೋಗ್ಬಿಟ್ಟು ಸಿಗು. ಚಿಕ್ಕಪ್ಪ ಹೇಳಿದ ಮಾತನ್ ಕೇಳಿದ ಕೂಡ್ಲೆ ಕಮಲ್ ಅವನ ಪರಿವಾರ ಜೊತೆ ಭೇಟಿ ಮಾಡಕ್ಕೆ ಕಾಡಿನ ಕಡೆಗೆ ನಡೆದ. ಅಲ್ಲಿ ಹೋಗಿ ಅವನ ಪರಿವಾರನ ಈ ದುಸ್ಥಿತಿಯಲ್ಲಿ ನೋಡಿದ್ಮೇಲೆ ಅವನ ಕಣ್ಣುಗಳು ತುಂಬಿ ಬಂದುವು. ಸುಷ್ಮಾ, ನೋಡು, ನಾನು ಬಂದಿದ್ದೀನಿ. ನಡಿ, ಮನೆಗೆ ಹೋಗೋಣ. ಈಗ ಬಂದ್ರ ನೀವು? ನಮ್ ಸಂಸಾರನೇ ಇಲ್ದೇ ಇರೋವಾಗ ಈಗ ಮನೆಗೆ ಹೋಗಿ ಏನ್ ಮಾಡೋದು ನಾವು? ಅಲ್ಲಿ ಏನು ತಿನ್ನೋದಕ್ಕೂ ಇಲ್ಲ, ಅಲ್ಲಿ ಇರೋದಕ್ಕೆ ಏನು ಉಳಿದೂ ಇಲ್ಲ. ನೀನು ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ, ನಡಿ ಹೋಗೋಣ. ಮತ್ತೆ ಪಾಯಲನ್ನು ಜೊತೆಲಿ ಕರ್ಕೋ. ಇಲ್ಲ ಅಪ್ಪಾಜಿ, ನನಗೆ ನಿಮ್ಮನ್ನ ಅಪ್ಪ ಅಂತ ಕರೆಯಕ್ಕೂ ನಾಚಿಕೆ ಆಗ್ತಾ ಇದೆ. ಎಲ್ರು ನಮ್ಮನ್ನ ಅದು ಇದು ಹೇಳಿ ಹೇಳಿ ಈ ರೀತಿ ಮಾಡ್ಬಿಟ್ಟಿದ್ದಾರೆ ನಮ್ಮನ್ನ. ನೀವೀಗ ನನ್ನ ಭೇಟಿ ಆಗ್ಬೇಕು ಅಂದ್ರೆ ನೀವು ಒಂದು ಸ್ಥಾನಮಾನ ಪಡ್ಕೋಬೇಕು. ಕಮಲ್ ಅವನ ಪರಿವಾರ ಈ ರೀತಿ ಆಗಿರೋದನ್ನೆಲ್ಲ ನೋಡ್ಕೊಂಡು ಅಲ್ಲಿಂದ ನಿಶಬ್ದವಾಗಿ ಹೊರಟೋಗ್ತಾನೆ. ಮತ್ತೆ ಎಲ್ಲ ವಿಷಯ ಕರಿಯಾಗೆ ಹೇಳ್ತಾನೆ. ನನಗೆ ಅರ್ಥ ಆಗುತ್ತೆ ಸ್ನೇಹಿತ, ನಾವು ದೇಶಕ್ಕಾಗಿ ಜೈಲಿಗೆ ಹೋದ್ವಿ, ಮತ್ತೆ ದೇಶ ನಮಗೆ ಈ ಪರಿಸ್ಥಿತಿಗೆ ತಂದಿಟ್ಟಿದೆ. ನಾವೇ ಕೆಲಸ ಮಾಡಬಾರ್ದು? ಎಲ್ಲಾದ್ರೂ ನಮಗೆ ಸಣ್ಣ ಪುಟ್ಟ ಕೆಲಸನಾದ್ರೂ ಸಿಕ್ಕೇ ಸಿಗುತ್ತೆ. ಕಮಲ್ ಮತ್ತೆ ಕರಿಯಾ ಎಷ್ಟೋ ಕಡೆ ಕೆಲಸ ಕೇಳ್ಕೊಂಡು ಹೋಗ್ತಾರೆ. ಆದ್ರೆ ಅವರು ಜೈಲ್ಗೆ ಹೋಗಿದ ಕಾರಣದಿಂದ ಅವ್ರಿಗೆ ಎಲ್ಲೂ ಕೂಡ ಕೆಲಸ ಸಿಗೋದೇ ಇಲ್ಲ. ಎಲ್ಲ ಕಸಬಾ ಹಳ್ಳಿಗಳಿಗೆ ಹೋಗಿ ಬಂದ್ವಿ, ಎಲ್ಲೂ ಕೆಲಸ ಇಲ್ಲ. ನಡಿ ನಡಿ, ಅಲ್ಲಿ ಹೋಗೋಣ. ಅಲ್ಲೊಂದು ಭೋಜನಾಲಯ ಕಾಣಿಸ್ತಾ ಇದೆ ನಮಗೆ. ಅಲ್ಲಿ ಹೋಗಿ ನೋಡೋಣ, ಅಲ್ಲೇನಾದ್ರೂ ಕೆಲಸ ಏನೋ ಸಿಗ್ಬಹುದು ಅಂತ. ಕಮಲ್ ಮತ್ತೆ ಕರಿಯಾ ಅಲ್ಲಿ ಹೋಗಿ ಕೆಲಸ ಕೇಳಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಅಲ್ಲಿನ ಯಜಮಾನಿ ಅವ್ರಿಗೆ ಹೇಳ್ತಾಳೆ, ಹೊರಟೋಗಿ ಇಲ್ಲಿಂದ. ನಿಮ್ಮಂತ ಕಳ್ಳರನ್ನ ಹೇಗ್ ನಂಬೋದು? ನಮ್ಮನೇಲಿ ಏನಾದ್ರೂ ಕದ್ಕೊಂಡು ಹೋಗ್ಬಿಟ್ರೆ ಏನ್ ಮಾಡೋದು? ಹೊರಟೋಗಿ ಇಲ್ಲಿಂದ. ಕರಿಯಾ ಮತ್ತೆ ಕಮಲ್ ಅಲ್ಲಿಂದ ಕೂಡ ನಿರಾಶೆಗೊಂಡು ಹೊರಟೋಗ್ತಾರೆ. ಎಷ್ಟೋ ದಿನ ಪ್ರಯತ್ನ ಮಾಡಿದ್ರು ಅವ್ರಿಗೆ ಯಾವುದೇ ಕೆಲಸ ಸಿಗೋದೇ ಇಲ್ಲ. ಆಗ ಕಮಲ್ ಹೇಳ್ತಾನೆ, ಇದೆಲ್ಲ ಜೈಲಿಂದನೇ ಆಗಿದ್ದು. ನಾವು ಜೈಲಿಗೆ ಹೋಗ್ಲಿಲ್ಲ ಅಂದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಮತ್ತೆ ನಡಿ, ಅದೇ ಜೈಲ್ ಹತ್ರ ಹೋಗೋಣ. ಕಮಲ್ ಮತ್ತೆ ಕರಿಯಾ ಅದೇ ಜೈಲ್ ಕಡೆ ಹೋಗ್ತಾರೆ, ಎಲ್ಲಿ ಅವರು 14 ವರ್ಷದಿಂದ ಇರ್ತಾ ಇದ್ರು ಅಲ್ಲಿ. ಮತ್ತೆ ಅಲ್ಲಿ ಹೋಗಿ ಅದೇ ಅಂಗ್ರೇಜಿ ಜೈಲರ್ಗೆ ಹೇಳ್ತಾರೆ, ನೀನು ಕಾರಣ ಇಲ್ದಲೆ ನಮ್ಮನ್ನ 14 ವರ್ಷ ಜೈಲಲ್ಲಿ ಇಟ್ಟಿದ್ದೆ. ಅದರಿಂದ ನಮಗೆ ಒಂದು ಕೆಲಸನೂ ಇಲ್ಲ, ಮತ್ತೆ ಊಟನೂ ಇಲ್ಲ. ಮತ್ತೆ ನಮ್ಮ ಪರಿವಾರ ನಮ್ಮನ್ನು ನೋಡೋದಕ್ಕೂ ಅಸಹ್ಯ ಪಡ್ತಾ ಇದೆ.
ನಿಮ್ಮಂತ 2 ಕಾಸಿನ ಜನ ಮತ್ತೆ ಜೈಲಿಗೆ ಬಂದಿದ್ದೀರಾ? ಮತ್ತೆ ಏನ್ ಇಚ್ಛೆ ಪಡ್ತೀಯಾ? ನಾವ್ ಏನ್ ಮಾಡ್ಬೇಕು ನಿಮಗೆ? ನೀವು ನನಗೆ ಕೆಲಸ ಕೊಡಿ, ಇನ್ನೇನ್ ಬೇಕು? ಮತ್ತೆ ನಿಮಗಿದು ಸರಿ ಇರಲ್ಲ. ನಾನು ಸುಸ್ತಾಗೋಗಿದ್ದೀನಿ ನಿಮ್ಮಂತವ್ರನ್ನ ನೋಡಿ ನೋಡಿ. ಯಾವಾಗ್ಲೂ ನಿಮ್ಮಂತ ಕಾಯ್ದೆ ಇಲ್ಲಿ ಬಂದು ಕೆಲ್ಸದ ಭಿಕ್ಷೆ ಕೇಳ್ತಾರೆ. ಏನಂದೆ? ನಮ್ ತರದವರು ಇನ್ನೂ ಇದಾರಾ? ನೀನ್ ಹೇಳಕ್ಕಾಗತ್ತಾ ಅವರೆಲ್ಲ ಎಲ್ಲಿದ್ದಾರೆ ಅಂತ? ನೀನೇ ಹೋಗಿ ನೋಡ್ಕೋ, ನಾನ್ ನಿನ್ನ ಕೆಲಸದವನ್ ಅಲ್ಲ. ಕಮಲ್ ಮತ್ತೆ ಕರಿಯಾ ಕೆಲ್ಸ ಸಿಗದೆ ಇರೋಂತ ಇನ್ನುಳಿದವ್ರನ್ನ ಹುಡ್ಕಕ್ ಶುರು ಮಾಡ್ತಾರೆ. ನೋಡ್ತಾ ನೋಡ್ತಾ ಬಹಳಷ್ಟು ಖೈದಿಗಳನ್ನ ಜಮಾ ಮಾಡಿದ ನಂತರ ಕಮಲ್ ಅವ್ರಿಗೆ ಹೇಳ್ತಾನೆ, ನಮ್ಮೆಲ್ಲರ ಹತ್ರನೂ ಕೆಲಸ ಇಲ್ಲ, ಆದ್ರೆ ನಾವೆಲ್ಲ ಒಟ್ಟುಗೂಡಿ ಏನಾರು ಮಾಡಿದ್ರೆ ಅವಾಗ ನಮ್ಮ ಹತ್ರ ತುಂಬಾನೇ ಕೆಲಸ ಬರುತ್ತೆ. ಆದ್ರೆ ಕಮಲಣ್ಣ, ನಾವು ಏನ್ ಮಾಡಬಹುದು? ನಮಗೆ ಮಾಡಕ್ಕೇನೂ ಬರೋದಿಲ್ಲ, ಮತ್ತೆ ಸಾಮಾನು ಕೂಡ ಏನೂ ಇಲ್ಲ. ನಮಗೆ ಸಮಾಜನೂ ದೂರ ಮಾಡಿಬಿಟ್ಟಿದೆ. ಇದ್ರ ಮಧ್ಯದಲ್ಲಿ ನಾವು ಹೊಸದಾಗಿ ಏನ್ ಮಾಡೋದು? ನಿಮ್ಮಗಳಿಗೆ ಬರೀ ಊಟ ಮಾಡಕ್ ಒಂದೇ ಗೊತ್ತಾ? ಬೇರೆ ಏನೂ ಗೊತ್ತಿಲ್ವಾ? ನಾಚಿಕೆ ಆಗಬೇಕು ನಿಮ್ಮಗಳಿಗೆ. ಆದ್ರೆ ಇವನಿಗೆ ಅಡ್ಗೆ ಮಾಡಕ್ಕೂ ಬರುತ್ತೆ, ಇನ್ನದು ಕುಡಿಯೋದು ಅಂತಿದ್ದಂಗೆ ನಾವ್ಯಾಕೊಂದು ಹೋಟೆಲ್ ಶುರು ಮಾಡಬಾರ್ದು? ಅದರಿಂದ ನಾವು ಜನಗಳಿಗೆ ಊಟ ಹಾಕಿ ದುಡಿಮೆ ಮಾಡಬಹುದು. ಇಲ್ಲ, ಇದನ್ನಂತೂ ಮಾಡಬೇಡಿ, ನಾನಂತೂ ಇಲ್ಲ ಇದರಲ್ಲಿ. ಕಮಲಣ್ಣ, ನಾವು ಒಂದ್ ಸ್ವಲ್ಪ ರೇಷನ್ ಅನ್ನ ಸಾಲ ತಗೊಂಡು ಹೋಟೆಲ್ ಅನ್ನ ಶುರು ಮಾಡಬಹುದು. ನಾವು ಒಂದು ಒಳ್ಳೆ ಜಾಗನ ಹುಡುಕ್ಬೇಕು. ಜಾಗದ ಬಗ್ಗೆ ಚಿಂತೆ ಮಾಡಬೇಡ. ಹಳ್ಳಿಲಿರೋ ನನ್ನ ಮನೆ ಯಾವ ಕೆಲ್ಸಕ್ಕೆ ಬರುತ್ತೆ? ಒಂದು ಜೈಲ್ ಹೋಟೆಲ್ ಶುರು ಮಾಡೋಣ. ಎಲ್ಲ ಜೈಲಿನ ಸ್ನೇಹಿತರು ಸೇರ್ಕೊಂಡು ಆ ಹೋಟೆಲ್ನ ನಡೆಸೋಣ. ಕಮಲ್ ಮತ್ತೆ ಕರಿಯಾ ಇಬ್ರು ಸೇರ್ಕೊಂಡು ಅವರ ಮನೇನ ಒಂದು ರೆಸ್ಟೋರೆಂಟ್ ಅನ್ನಾಗಿ ಮಾಡ್ಬಿಡ್ತಾರೆ. ಅದು ಹಳ್ಳಿಗೆ ಬಹಳ ಹತ್ತಿರವಾಗಿತ್ತು. ಎಲ್ಲ ಕೈದಿಗಳು ಹಳ್ಳಿಗೆ ಹೋಗಿ ಅವರ ಜೈಲ್ ರೆಸ್ಟೋರೆಂಟ್ ನ ಪ್ರಚಾರ ಮಾಡಕ್ ಶುರು ಮಾಡಿದ್ರು. ನೋಡ್ತಾ ನೋಡ್ತಾ ಕೆಲವು ಸಮಯ ಕಳೆದೇ ಹೋಯ್ತು. ಕಮಲ್ನ ಜೈಲ್ ರೆಸ್ಟೋರೆಂಟ್ ತುಂಬಾ ಚೆನ್ನಾಗಿ ನಡೀತಿತ್ತು. ಕಮಲ್ ಮತ್ತೆ ಅವನ ಜೊತೆಗಾರರ ರೆಸ್ಟೋರೆಂಟ್ ತುಂಬಾ ಚೆನ್ನಾಗಿ ನಡೀತು. ಅಣ್ಣ, ನೀವು ಆಲೂ ಪರೋಟ ಮತ್ತೆ ಪಲ್ಯ ನನಗೆ ಕೊಡ್ತೀರಾ? ಹಾ ಬನ್ನಿ, ಸಿಗುತ್ತೆ. ನೀವು ಹೋಗಿ ಆ ಟೇಬಲ್ ಅಲ್ಲಿ ಕೂತ್ಕೊಳ್ಳಿ. ಜೈಲ್ ರೆಸ್ಟೋರೆಂಟ್ ಅನ್ಬಿಟ್ರೆ ನೀವು ನನ್ಗೆ ಜೈಲ್ ತರನೇ ಊಟ ಕೊಡ್ಬೇಕು ಅಂತ ಏನಿಲ್ಲ, ಗೊತ್ತಾಯ್ತಾ? ಜ್ಞಾಪಕ ಇಟ್ಕೊಳ್ಳಿ, ನಾನ್ ತುಂಬಾ ಅಪಾಯಕಾರಿ. ಒಂದ್ ಕಡೆ ಎಲ್ಲ ಜೈಲಿನ ಖೈದಿಗಳು ಖುಷಿಯಾಗಿದ್ರು. ಎಷ್ಟೋ ದಿನ ಆದ್ಮೇಲೆ ಇದೇ ಒಂದ್ ಸಮಯ ಅವರ ಪರಿವಾರನ ಭೇಟಿ ಮಾಡ್ಬೇಕು ಅಂತ. ಕಮಲ್ನ ಪರಿವಾರ ಕೂಡ ಜೈಲ್ ರೆಸ್ಟೋರೆಂಟ್ ಅಲ್ಲಿ ಬಂದು ಕಷ್ಟಪಟ್ಟು ಕೆಲಸ ಮಾಡ್ತಿದ್ರು. ಮತ್ತೆ ಇನ್ನೊಂದ್ ಕಡೆ ಆ ಅಂಗ್ರೇಜಿ ಜೈಲರ್ಗೆ ಈ ರೆಸ್ಟೋರೆಂಟ್ ಬಗ್ಗೆ ಎಲ್ಲ ತಿಳಿಯಿತು. ನಾನು ಕೇಳ್ಪಟ್ಟೆ ಈ ಜೈಲಿಂದ ಬಂದಿರೋ ಅಂತ ಕೈದಿಗಳು ಏನೋ ಮಾಡ್ತಾ ಇದ್ದಾರೆ ಅಂತ. ಏನ್ ಮಾಡೋದು ಮಾಲೀಕ್ರೆ? ಇವ್ರನ್ನ ಮತ್ತೆ ಒಳಗ್ ಹಾಕೋಣ? ಇವರು ಗುಲಾಮರಾಗಿ ಇರ್ಬೇಕು. ಇವ್ರನ್ನ ಊಟದಲ್ಲಿ ಮಿಲಾವಟ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಳಗ್ ಹಾಕು. ಹೀಗೆ ಆಯ್ತು. ಮಾರನೇ ದಿನ ಆ ಜೈಲರ್ ಬಂದು ಈ ಮಿಲಾವಟಿ ಊಟವನ್ನ ತಯಾರಿಸ್ತಾ ಇದ್ದಾರೆ ಅಂತ ಹೇಳಿ ಇವರನ್ನೆಲ್ಲ ಜೈಲ್ಗೆ ಕರ್ಕೊಂಡು ಹೋಗಕ್ಕೆ ಬರ್ತಾರೆ. ನಾವು ನಿಮಗೆ ಊಟದಲ್ಲಿ ವಿಷ ಹಾಕ್ತಿದ್ದೀರಾ ಅನ್ನೋ ಕೆಲ್ಸಕ್ಕೆ ನಿಮ್ಮ ಮತ್ತೆ ಜೈಲಿಗೆ ಹಾಕ್ತಾ ಇದ್ದೀವಿ. ನೀವು 2 ಕಾಸಿನ ಜನ ಜೈಲಲ್ಲಿ ಇರೋಕೆ ಲಾಯಕು. ಈ ಅಂಗ್ರೇಜಿ ಜೈಲರ್ ಅವರನ್ನೆಲ್ಲ ಅಲ್ಲಿ ಹೋಗಿ ಅರೆಸ್ಟ್ ಮಾಡಕ್ಕೆ ಶುರು ಮಾಡಿದ ಕೂಡ್ಲೆ ಇಡೀ ಹಳ್ಳಿಯವರು ಒಟ್ಟುಗೂಡ್ಬಿಡ್ತಾರೆ. ಮತ್ತವ್ರಿಗೆ ಹೇಳ್ತಾರೆ, ನೀವೆಲ್ಲರೂ ಇಲ್ಲಿಂದ ಹೊರಟೋಗಿ, ಇಲ್ಲ ಅಂದ್ರೆ ಪರಿಣಾಮ ನೆಟ್ಟಗಿರೋದಿಲ್ಲ. ನಾವು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ನಾನೀಗ ಅನ್ಸುತ್ತೆ ನಿಮ್ಮನ್ನು ನಾವು ಒಳಗೆ ಹಾಕಬೇಕು ಅಂತ. ಆಂಗ್ಲರು ಎಷ್ಟು ಹೇಳ್ತಾ ಇದ್ದ ಹಾಗೆ ಗುಮ್ಮಡ್ ಕಾಕ ಅವರ ಬ್ಯಾಗಲ್ಲಿದ್ದಂತ ಅಗರಬತ್ತಿಯ ಧೂಳನ್ನ ತೆಗಿತಾರೆ. ಅದನ್ನ ತೆಗೆದು ಅವ್ರಿಗೆ ಹೇಳಕ್ ಶುರು ಮಾಡ್ತಾರೆ, ಗುಮ್ಮಡ್ ಕಾಕ ಅವ್ರ ಮೇಲೆ ಅಗರಬತ್ತಿಯ ಧೂಳನ್ನ ಹಾಕ್ಬಿಡ್ತಾರೆ. ಅದರಿಂದ ಆಂಗ್ಲರ್ಗೆ ಕಣ್ ಕಾಣೋದಿಲ್ಲ. ಗುಮ್ಮಡ್ ಕಾಕ ಅವರ ಈ ಜಾದುವಿನ ಧೂಳು ಆ ಜೈಲ್ ರೆಸ್ಟೋರೆಂಟ್ನ ಬಚಾವ್ ಮಾಡ್ತು. ಇಡೀ ಹಳ್ಳಿಯವರು ಸೇರ್ಕೊಂಡು ಒಗ್ಗಟ್ಟಿನಿಂದ ಅವರನ್ನ ಎದುರಿಸ್ತಾರೆ ಮತ್ತೆ ಅವರನ್ನ ಅವರ ಹಳ್ಳಿಯಿಂದ ಓಡಿಸ್ತಾರೆ. ಹರಿಯಾ ಮತ್ತೆ ದಾರಾ ಬಡ ದಂಪತಿಗಳಾಗಿದ್ರು. ಅವರಿಗೆ ಒಬ್ಬ ಮಗ ಇದ್ದ ಗೋಪಾಲ್. ಗೋಪಾಲ್ ಓದು ಬರಹದಲ್ಲಿ ಮುಂದಿದ್ದ. ಯಾವಾಗ್ಲೂ ಕ್ಲಾಸಿಗೆ ಫಸ್ಟ್ ಬರ್ತಿದ್ದ. ನೋಡಿ ಅಪ್ಪ, ನಾನ್ ಮತ್ತೆ ಫಸ್ಟ್ ಬಂದೆ.
ಮತ್ತೆ ಈ ಬಾರಿ ಮೇಷ್ಟ್ರು ನನಗೆ ಚಾಕ್ಲೇಟ್ ಕೂಡ ಕೊಟ್ಟಿದ್ದಾರೆ. ವಾ, ತುಂಬಾ ಒಳ್ಳೇದು ಮಗನೇ. ಹೀಗೆ ಯಾವಾಗ್ಲೂ ನಮ್ ಹೆಸರನ್ನ ಬೆಳಗಿಸ್ತಾ ಇರ್ಬೇಕು ಗೋಪಾಲ್. ಸರಿ ಅಮ್ಮ. ಎಲ್ರೂ ತುಂಬಾ ಖುಷಿಯಾಗಿದ್ರು. ಇವಾಗ ನಾನು ಬೇರೆ ಊರಿನ ದೊಡ್ಡ ಸ್ಕೂಲಿಗೆ ಹೋಗ್ಬೇಕು. ಅದೇ ಪಕ್ಕದ ಹಳ್ಳಿನಲ್ಲಿದ್ಯಲ್ಲ ಅಲ್ಗ? ಹಾ ಹಾ. ಅದು ತುಂಬಾ ದೂರ ಇದೆ. ಅಷ್ಟು ದೂರ ನೀನ್ ಹೇಗ್ ಹೋಗ್ತ್ಯಾ? ಅಮ್ಮ, ನಾನು ಹೋಗ್ತೀನಿ. ನನ್ನ ಎಲ್ಲ ಗೆಳೆಯರು ಕೂಡ ಅದೇ ಸ್ಕೂಲಿಗೆ ಹೋಗ್ತಾ ಇದ್ದಾರೆ. ಅವ್ರ ಜೊತೆಗೆ ನಾನು ಹೋಗ್ಬಿಡ್ತೀನಿ. ಇದಂತೂ ತುಂಬಾ ಒಳ್ಳೆಯ ವಿಷಯ. ನಿನ್ ಜೊತೆ ನಿನ್ ಗೆಳೆಯರು ಕೂಡ ಇರ್ತಾರೆ. ಕೇವಲ ಮಳೆಗಾಲದಲ್ಲಿ ತೊಂದರೆ ಆಗ್ಬೋದು. 5 ಕಿಲೋಮೀಟರ್ ನೆನ್ಕೊಂಡೇ ಹೋಗ್ಬೇಕು. ಯಾಕ್ ನೆನೀತ್ಯಾ? ನಿನ್ಗೋಸ್ಕರ ಒಂದು ಛತ್ರಿ ಕೊಡಿಸ್ತೀವಿ. ಅಮ್ಮ, ನಮ್ಮ ಹತ್ರ ತಿನ್ನೋದಕ್ಕೆ ಹಣ ಇಲ್ಲ, ಮತ್ತೆ ಛತ್ರಿಯಲ್ಲಿ ಇನ್ನು ಮಳೆಗಾಲ ಬರಕ್ಕೆ 1 ತಿಂಗಳು ಇದೆ. 1 ತಿಂಗಳಲ್ಲಿ ನಾವು ಇಷ್ಟಂತೂ ಹಣ ಸೇರಿಸ್ತೀವಿ, ಮತ್ತೆ ನಿನಿಗೋಸ್ಕರ ಒಂದ್ ಛತ್ರಿ ಕೊಡಿಸ್ತೀವಿ. ನಿಜವಾಗ್ಲೂನಾ ಅಪ್ಪ? ಹೌದು ಪುಟ್ಟ, ನೀನೇನೂ ಚಿಂತೆ ಮಾಡ್ಬೇಡ. ನೀನು ಕೇವಲ ನಿನ್ ಓದಿನ ಕಡೆ ಗಮನ ಕೊಡು. ಹರಿಯ ಮರದ ಮಂಕ್ರಿ ಮಾಡೋ ಅಂತ ವ್ಯಾಪಾರಿ ಆಗಿದ್ದ. ಅವನು ಕಾಡಿಂದ ಬಿದ್ರನ್ನ ಕತ್ತರಿಸ್ಕೊಂಡು ಅದನ್ನ ತಗೊಂಡ್ ಬರ್ತಾ ಇದ್ದ. ಮತ್ ಅದ್ರಿಂದ ಅವನು ಬುಟ್ಟಿಗಳನ್ನ ಮಾಡ್ತಿದ್ದ. ಆ ಮಂಕ್ರಿಗಳನ್ನ ಮಾರೋದಿಕ್ಕೆ ಅವನು ದೂರ ದೂರದ ಹಳ್ಳಿಗಳಿಗೆಲ್ಲ ಹೋಗ್ತಿದ್ದ. ಬುಟ್ಟಿ ತಗೊಳ್ಳಿ, ಬುಟ್ಟಿ 30 ರೂಪಾಯಿ, 40 ರೂಪಾಯಿ, 50 ರೂಪಾಯಿ. ಅಲ್ಲಿದ್ಯಲ್ಲ ಅದೆಷ್ಟು? ಅಕ್ಕ, 50 ರೂಪಾಯಿ. ಅಯ್ಯೋ ದೇವ್ರೆ, ಅದಂತೂ ತುಂಬಾ ಜಾಸ್ತಿನೇ ಆಯ್ತು. ಆ ಮಂಕ್ರಿನ 30 ರೂಪಾಯಿ ಕೊಡೋದಾದ್ರೆ ಕೊಡು. ಹೆಚ್ಚು ಕಮ್ಮಿ 35 ರೂಪಾಯಿ ಆದ್ರೂ ಕೊಡಿ. ಇಲ್ಲ ಇಲ್ಲ, 30 ರೂಪಾಯಿಗಿಂತ 1 ರೂಪಾಯಿ ಜಾಸ್ತಿ ಕೊಡಲ್ಲ. ಸರಿ, ತಗೊಂಡ್ ಹೋಗಿ. ಬಂದಂತ ಪ್ರತಿಯೊಬ್ಬ ಗ್ರಾಹಕರು ಹರಿಯ ಹತ್ರ ಚೌಕಾಸಿ ಮಾಡ್ತಿದ್ರು. ಹಾಗಾಗಿ ಅವನ ಸಂಪಾದನೆ ತುಂಬಾ ಕಮ್ಮಿ ಇತ್ತು. ಇದಂತೂ ತುಂಬಾ ಕಮ್ಮಿ ಇದೆ. ಇದ್ರಲ್ಲಿ ಗೋಪಾಲ್ಗೆ ಛತ್ರಿ ತಗೊಳ್ಳೋದಕ್ಕೆ ಎಲ್ಲಿಂದ ಉಳಿಸ್ಲಿ ನಾನು? ಪರವಾಗಿಲ್ಲ, ನೀನ್ ಇದ್ರಿಂದ ರೇಷನ್ ತಗೊಂಬಾ. ನಾಳೆ ನಾನ್ ನೋಡ್ತೀನಿ. ಸಾಯಂಕಾಲ ಮಾರುಕಟ್ಟೆಗೆ ಹೋಗ್ತೀನಿ. ಬಹುಶಃ ಇನ್ನು ಉಳಿದಿರೋ ಬುಟ್ಟಿಗಳು ಸೇಲ್ ಆಗ್ಬೋದು. ಸರಿ. ಹರಿಯ ಮತ್ತೆ ದಾರ ಛತ್ರಿ ಕೊಂಡ್ಕೊಳ್ಳೋದಿಕ್ಕೆ ದುಡ್ಡನ್ನ ಕೂಡ ಹಾಕ್ತಿದ್ರು. ಆದ್ರೆ ತಿಂಗಳು ಕಳೆದ್ರು 100 ರೂಪಾಯಿನ ಕೂಡ ಅವರು ಉಳ್ಸೋದಕ್ಕಾಗ್ಲಿಲ್ಲ. ಇಷ್ಟು ಕಮ್ಮಿ ದುಡ್ಡಲ್ಲಿ ಛತ್ರಿ ಎಲ್ಲಿಂದರಿ ಬರತ್ತೆ? ಗೊತ್ತಿಲ್ಲ. ಜೊತೆಗೆ ಈ ಮಳೆ ಕೂಡ ಶುರು ಆಗ್ಬಿಟ್ಟಿದೆ. ಇವಾಗ ಗೋಪಾಲ್ ಸ್ಕೂಲಿಗೆ ಹೇಗ್ ಹೋಗ್ತಾನೆ? ಹೇ ಕುಲದೇವತೆ, ನಮಗ್ ಸಹಾಯ ಮಾಡು. ಇಬ್ರು ಕೂಡ ತಮ್ಮ ಕುಲದೇವತೆ ಹತ್ರ ಪ್ರಾರ್ಥನೆ ಮಾಡ್ಕೊಂಡ್ರು. ಅವತ್ ರಾತ್ರಿ ಇಡೀ ಕುಟುಂಬ ಮಳೆ ಬಗ್ಗೆ ಯೋಚನೆ ಮಾಡೇ ತಲೆ ಕೆಡಿಸ್ಕೊಂಡಿದ್ರು. ಗೋಪಾಲ್ ಕಣ್ಣು ಕಿಟಕಿನಲ್ಲೇ ಇತ್ತು. ಹೊರಗಡೆ ಜೋರಾಗಿ ಸುರಿತಾ ಇರೋ ಮಳೆನ ನೋಡಿ ಅವನು ಯೋಚಿಸ್ತಿದ್ದ. ಇವಾಗ ಹೇಗ್ ಸ್ಕೂಲಿಗೆ ಹೋಗ್ಲಿ? ಇಷ್ಟು ಜೋರಾದ ಮಳೆಲಂತೂ ಎಲ್ಲ ಬುಕ್ಗಳು ಚಂಡಿ ಆಗ್ಬಿಡುತ್ತೆ. ಅನ್ಸುತ್ತೆ ನಾಳೆ ಸ್ಕೂಲಿಗೆ ರಜೆ ಹಾಕ್ಬೇಕು. ಹೇ ದೇವಿ ಅಮ್ಮ, ನನಗ್ ಸಹಾಯ ಮಾಡಿ. ಗೋಪಾಲ್ ಮಾತ್ರ ಅಲ್ಲ, ಹರಿಯ ಕೂಡ ತುಂಬಾ ತಲೆ ಕೆಡಿಸ್ಕೊಂಡಿದ್ದ. ಮಾರನೇ ದಿನ ಬೆಳಗ್ಗೆ ಮಳೆ ಇನ್ನೂ ಜೋರಾಯ್ತು. ಅಮ್ಮ, ಈ ಮಳೆ ಅಂತೂ ನಿಲ್ಲುವ ಮಾತೇ ಕೇಳ್ತಾ ಇಲ್ಲ. ನಾನು ಸ್ಕೂಲಿಗೆ ಹೋಗ್ಬೇಕು. ಚಿಂತೆ ಮಾಡ್ಬೇಡ ಗೋಪಾಲ್, ಮಳೆ ಬೇಗ ನಿಂತು ಹೋಗತ್ತೆ. ಗೋಪಾಲ್ ಇಡೀ ದಿನ ಮಳೆನ ನೋಡ್ತಾನೆ ಕೂತಿದ್ದ. ಅವನು ನಿಸ್ಸಹಾಯಕನಾಗಿದ್ದ. ಅವನು ಸ್ಕೂಲ್ಗೆ ಹೋಗ್ಬೇಕಾಗಿತ್ತು ಓದೋದಕ್ಕೆ. ಆದ್ರೆ ಇಷ್ಟು ಮಳೆನಲ್ಲಿ ಅವನು ಸ್ಕೂಲ್ಗೆ ಹೋಗೋದಿಕ್ಕೆ ಅವನ ಹತ್ರ ಛತ್ರಿ ಇರ್ಲಿಲ್ಲ. ಅಪ್ಪ ಕಷ್ಟಪಟ್ಟು ಇಷ್ಟೆಲ್ಲ ಸಂಪಾದನೆ ಮಾಡ್ತಾರೆ, ನಮ್ ಹೊಟ್ಟೆ ತುಂಬುವಷ್ಟು. ಒಂದ್ ವೇಳೆ ನಾನ್ ಛತ್ರಿಗೋಸ್ಕರ ಹಠ ಮಾಡಿದ್ರೆ ಅವ್ರ ಪಾಪ ಎಲ್ಲಿಂದ ತರ್ತಾರೆ? ನಾನ್ ಸ್ವಲ್ಪ ದಿನ ಸ್ಕೂಲಿಗೆ ಹೋಗಿಲ್ಲ ಅಂದ್ರೆ ಏನೂ ಆಗೋದಿಲ್ಲ. ಹರಿಯ ಪಾಪ ಗೋಪಾಲ್ನ ನೋಡ್ತಾನೆ ಇದ್ದ. ಬೆಳಿಗ್ಗೆಯಿಂದ ರಾತ್ರಿ ಆಯ್ತು, ಮತ್ತೆ ಎಲ್ರೂ ಕೂಡ ಮಲ್ಕೊಂಡ್ರು. ಮಾರನೇ ದಿನದ ಸ್ಥಿತಿನೂ ಹೀಗೆ ಇತ್ತು. ಮಳೆ ಸುರಿತಾನೇ ಇತ್ತು, ಮತ್ತೆ ಗೋಪಾಲ್ ಸ್ಕೂಲ್ಗೆ ಹೋಗಕ್ಕಾಗ್ಲಿಲ್ಲ. ಪಾಪ ಈಗ ಅವನು ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ದ. ಹೇ ದೇವಿ, ನನ್ ಪ್ರಾರ್ಥನೆಯನ್ನ ಕೇಳಿಸ್ಕೋ. ಮಳೆನ ನಿಲ್ಸು, ನಾನು ಸ್ಕೂಲಿಗೆ ಹೋಗ್ಬೇಕು. ಗೋಪಾಲ್ ಮಾಡ್ತಾರೋ ಈ ಪ್ರಾರ್ಥನೆನ ಕೇಳಿ ಹರಿಯಾಗೂ ಕೂಡ ಬೇಜಾರಾಗತ್ತೆ. ಎಂತ ಅಪ್ಪ ನಾನು! ನನ್ನ ಮಗನ ಒಂದು ಆಸೆಯನ್ನ ಕೂಡ ಈಡೇರ್ಸಕ್ಕಾಗ್ಲಿಲ್ಲ. ನಾನಂತೂ ನೇಣ್ ಹಾಕೊಂಡ್ ಸಾಯ್ಬೇಕು. ಆವತ್ತಿನ ದಿನಾನೂ ಕಳ್ದ್ ಹೋಯ್ತು, ಮತ್ತೆ 3 ಜನ ಊಟ ಮಾಡಿ ಮಲ್ಕೊಂಡ್ರು. ಹರಿಯ ಕನ್ಸಲ್ಲಿ ಅವರ ಕುಲದೇವತೆ ಬಂದ್ಲು. ಹರಿಯ, ನಿನ್ನನ್ನ ನೀನು ಇಷ್ಟೊಂದು ಕೈಲಾಗ್ದವನು ಅನ್ಕೋಬೇಡ. ನಿನ್ನ ಕೈಯಲ್ಲೇ ನಿನ್ನ ಸಮಸ್ಯೆಗೆ ಪರಿಹಾರ ಇದೆ. ನನಗೆ ಅರ್ಥ ಆಗ್ಲಿಲ್ಲ ದೇವಿ ಅಮ್ಮ. ನೀನು ಬಿದ್ರಿನ ಛತ್ರಿ ಮಾಡು. ಬಿದ್ರಿಂದು? ಸರಿ ಅಮ್ಮ. ತಕ್ಷಣ ಅವನ್ಗೆ ಎಚ್ಚರ ಆಗ್ಬಿಡತ್ತೆ.
ಆಗ ಅವನು ಮನೇಲ್ ಬಿದ್ದಿದ್ದಂತ ಬಿದ್ರನ್ನ ನೋಡ್ದ ಮತ್ತವನು ಛತ್ರಿ ಮಾಡೋದಿಕ್ಕೆ ಮುಂದಾಗ್ತಾನೆ ಬಿದ್ರಿನ ಛತ್ರಿಯನ್ನ. ಆ ಕೂಡ್ಲೆ ಗೋಪಾಲ್ ಬೆಳಿಗ್ಗೆ ಎದ್ದಾಗ ಅವನು ಪಕ್ಕದಲ್ಲೇ ಒಂದು ಛತ್ರಿ ಇತ್ತು. ಬಿದ್ರಿನ್ ಛತ್ರಿ ಇದನ್ ನೀವು ಮಾಡಿದ್ರಾ ಅಪ್ಪ? ಹಾ ಮಗು, ಇವಾಗ ನೀನು ಸ್ಕೂಲಿಗೆ ಹೋಗ್ಬೋದು. ಅದು ಕೂಡ ನೆನೆದೇನೆ. ಧನ್ಯವಾದ ಅಪ್ಪ, ಬಹಳ ಬಹಳ ಧನ್ಯವಾದ. ಆವತ್ತು ಗೋಪಾಲ್ ತುಂಬಾ ಖುಷಿಯಿಂದ ಸ್ಕೂಲ್ಗೆ ಹೋಗೋದಿಕ್ಕೆ ತಯಾರಾದ ಮತ್ತವನು ತಂದೆ ಮಾಡಿರೋಂತ ಮರದ ಛತ್ರಿನ ತಗೊಂಡು ಹೊರಟ. ದಾರಿನಲ್ಲಿ ಆ ಮರದ ಛತ್ರಿನ ತುಂಬಾ ಜನ ಗುರಾಯಿಸ್ಕೊಂಡ್ ನೋಡಿದ್ರು. ಅವನು ಸ್ಕೂಲ್ಗ್ ಹೋದಾಗ ಅವರ ಮಾಸ್ಟರ್ ಗಮನ ಆ ಮರದ ಛತ್ರಿ ಮೇಲ್ ಹೋಯ್ತು. ಅದ್ಭುತ! ಈ ಬಿದ್ರಿನ್ ಛತ್ರಿ ಯಾರ್ ಮಾಡಿದ್ದು? ನನ್ನ ಅಪ್ಪ ಮಾಡಿದ್ದು. ಅತಿ ಅದ್ಭುತ! ನಾನ್ ಇಷ್ಟು ಒಳ್ಳೆ ಛತ್ರಿಯನ್ನ ಎಲ್ಲೂ ನೋಡಿಲ್ಲ. ನಿಮ್ ತಂದೆ ನನಗೋಸ್ಕರನೂ ಈ ತರ ಛತ್ರಿ ಮಾಡ್ಕೊಡ್ಬೋದಾ? ಹಾ, ಮಾಡ್ತಾರೆ, ಖಂಡಿತ. ಸರಿ, ನಿಮ್ ಮನೆಗ್ ಹೋಗೋಣ, ನಡಿ. ಗೋಪಾಲ್ ಮಾಸ್ಟರ್ನ ತನ್ನ ಮನೆಗ್ ಕರ್ಕೊಂಡ್ ಬಂದ. ನಿಮ್ಮ ಕಲೆ ತುಂಬಾ ಅದ್ಭುತವಾಗಿದೆ. ನೀವ್ ನನಗೋಸ್ಕರ ಈ ತರ 10 ಛತ್ರಿ ಮಾಡ್ಕೊಡ್ಬೋದಾ? ಹಾ, ಖಂಡಿತ ಮೇಷ್ಟ್ರೆ. ಮಾಸ್ಟರ್ ಹರಿಯಾಗೆ 1,000 ರೂಪಾಯಿ ಕೊಟ್ರು. ಕಡಿಮೆ ಇಲ್ಲ ಅಲ್ವಾ? ಬಹಳಷ್ಟಿದೆ. ಮೊದಲನೇ ಸಲ ಹರಿಯಾಗೆ ಒಂದೇ ಸಲ 1,000 ರೂಪಾಯಿ ಸಿಕ್ಕಿತ್ತು. ಅಷ್ಟು ದುಡ್ಡನ್ನ ನೋಡಿ ಅವನು ತುಂಬಾ ಖುಷಿಯಾಗಿದ್ದ. ಇಡೀ ರಾತ್ರಿ ಅವನು ಮರದ ಛತ್ರಿಗಳನ್ನ ಮಾಡ್ದ. ಮತ್ತೆ ಮಾರನೇ ದಿನನೇ ಎಲ್ಲಾ ಛತ್ರಿಗಳನ್ನು ಅವನು ಮಾಸ್ಟರ್ ಕೊಟ್ಟ. ಮತ್ತಿನ್ನೇನು, ಹರಿಯಾಗೆ ಮರದ ಛತ್ರಿಗಳನ್ನ ಮಾಡೋದಿಕ್ಕೆ ಆರ್ಡರ್ ಸಿಕ್ತಿತ್ತು. ಅವನು ಛತ್ರಿಗಳನ್ನ ಮಾಡ್ತಾ ಹೋದ. ಆ ಛತ್ರಿಗಳು ಫಟಾಫಟ್ ಅಂತ ವ್ಯಾಪಾರ ಆಗ್ತಿತ್ತು. ಹರಿಯಾ ತನ್ನ ಸ್ನೇಹಿತರನ್ನು ಕೆಲ್ಸಕ್ಕೆ ಅಂತ ತನ್ನ ಜೊತೆನಲ್ಲಿ ಇಟ್ಕೊಂಡ. ಒಂದೇ ತಿಂಗಳಲ್ಲಿ ಹರಿಯಾ ಅದೃಷ್ಟನೇ ಬದಲಾಗಿತ್ತು. 1 ವರ್ಷ ಸಂಪಾದನೆ ಮಾಡಕ್ಕಾಗ್ದೇ ಇರೋ ಅಷ್ಟು ದುಡ್ಡನ್ನ ಒಂದೇ ತಿಂಗಳಲ್ಲಿ ಸಂಪಾದನೆ ಮಾಡಿದ್ದ ಛತ್ರಿಯಿಂದ. ಆಮೇಲೆ ಒಂದು ದಿನ ಒಬ್ಬ ಬಿಸ್ನೆಸ್ ಮೆನ್ ಹರಿಯಾ ಹತ್ರ ಬರ್ತಾನೆ. ಹರಿಯಾ ಅವ್ರೆ, ನಿಮ್ಮ ಈ ಬಿದ್ರಿನ್ ಛತ್ರಿಯ ಐಡಿಯಾ ತುಂಬಾ ಅದ್ಭುತವಾಗಿದೆ. ಇದ್ರಿಂದ ವೇಸ್ಟೇಜ್ ಕೂಡ ಕಡಿಮೆ ಆಗುತ್ತೆ. ಈ ಈಕೋ ಫ್ರೆಂಡ್ಲಿ ಛತ್ರಿಯನ್ನ ನಾನ್ ನನ್ನ ಎಲ್ಲ ಮಾಲ್ಗಳಲ್ಲಿ ಮಾರ್ಬೇಕಂತಿದ್ದೀನಿ. ನನಗೇನು ಅರ್ಥ ಆಗ್ಲಿಲ್ಲ ಸರ್. ಅಪ್ಪ, ಇವ್ರು ಹೇಳ್ತಾ ಇದ್ದಾರೆ ನಿಮ್ಮ ಈ ಬಿದ್ರಿನ್ ಛತ್ರಿಯಿಂದ ವಾಯು ಮಾಲಿನ್ಯ ಕಡಿಮೆ ಆಗ್ತಿದೆ ಅಂತ. ಗೊತ್ತಾ? ಅವರು ನಿಮ್ಮ ಈ ಛತ್ರಿಯನ್ನ ಅವರ ದೊಡ್ಡ ದೊಡ್ಡ ಅಂಗಡಿಯಲ್ಲಿ ಮಾರ್ಬೇಕು ಅಂತಿದ್ದಾರೆ. ನಿಮಗೆ ಆರ್ಡರ್ ಕೊಡೋದಕ್ಕೆ ಬಂದಿದ್ದಾರೆ. ನನಗೆ ಪ್ರತಿ ವಾರ 1,000 ಛತ್ರಿ ಬೇಕು. ಇದನ್ ತಗೊಳ್ಳಿ ಅಡ್ವಾನ್ಸ್. ಆ ವ್ಯಕ್ತಿ ಹರಿಯಾಗೆ 1,00,000 ರೂಪಾಯಿ ಕೊಟ್ಟ. ಜೀವನದಲ್ಲಿ ಮೊದಲನೇ ಬಾರಿಗೆ ಹರಿಯಾ 1,00,000 ರೂಪಾಯಿನ ನೋಡಿದ್ದ. ಹರಿಯಾ ಹಳ್ಳಿಲಿದ್ದಂತ ಇನ್ನೂ ಕೆಲವು ಜನಗಳನ್ನ ಕೆಲ್ಸಕ್ ತಗೊಂಡ. ಅವ್ರೆಲ್ರೂ ಹಗಲು ರಾತ್ರಿ ಕಷ್ಟ ಪಡ್ತಾ ಇದ್ರು. ಮತ್ತೆ ಮರದ ಛತ್ರಿಗಳನ್ನ ಡೆಲಿವರಿ ಕೊಡೋಕ್ ಶುರು ಮಾಡಿದ್ರು. ನೋಡ್ತಾ ನೋಡ್ತಾ ಎಲ್ಲಾ ಮಾಲ್ಗಳಲ್ಲಿ ಹರಿಯಾ ಮಾಡಿರೋಂತ ಮರದ ಛತ್ರಿಗಳು ವ್ಯಾಪಾರ ಆಗ್ತಿದ್ವು. ಮತ್ತೆ ಹರಿಯಾಗೆ ಸನ್ಮಾನ ಮಾಡಿ ಅವಾರ್ಡ್ ಅನ್ನ ಕೊಡ್ತಾರೆ. ಅವನ ಈಕೋ ಫ್ರೆಂಡ್ಲಿ ಮರದ ಛತ್ರಿಗಳು ಇಡೀ ಪ್ರಪಂಚದಲ್ಲೇ ಹೆಸರು ಮಾಡಿತ್ತು. ದೇವಿ ಅಮ್ಮ, ನಿಮಗೆ ಬಹಳ ಬಹಳ ಧನ್ಯವಾದ. ನೀವು ಸರಿಯಾಗಿ ಹೇಳಿದ್ರಿ. ನನ್ನ ಸಮಸ್ಯೆನೇ ನನ್ನ ಸಮಾಧಾನ ಅಂತ. ಆವತ್ತು ಹರಿಯಾಗೆ ಜೀವನದ ಒಂದು ದೊಡ್ಡ ಪಾಠ ಗೊತ್ತಾಗಿತ್ತು. ಯಾವ ಮಳೆನ ಅವನು ಸಮಸ್ಯೆ ಅಂತ ಅನ್ಕೊಂಡಿದ್ನೋ ಆ ಮಳೆನೇ ಅವನಿಗೆ ಅವನ ಜೀವನದ ಅದೃಷ್ಟನ ಬದಲಾಯಿಸೋಂತ ದಾರಿ ಆಗಿತ್ತು. ಅದಕ್ಕೆ ಸ್ನೇಹಿತರೆ, ಸಮಸ್ಯೆಗಳಿಂದ ಹೆದರ್ಕೊಂಡ್ ಓಡ್ ಹೋಗೋದಲ್ಲ, ಬದ್ಲಿಗೆ ಅದನ್ನ ಪರಿಹಾರ ಮಾಡ್ಕೊಳ್ಳೋದ್ರಲ್ಲೇ ಫಲ ಸಿಗೋದು.